ನ್ಯಾಯಾಲಯದಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರಗಳನ್ನು ಉಲ್ಲೇಖ ಮಾಡಿದ್ರು. ಇದರಲ್ಲಿ ಸಿದ್ದರಾಮಯ್ಯನವರದ್ದು ನಂದೇನು ಪಾತ್ರ ಇಲ್ಲ ಅನ್ನುವಂಥದ್ದು ಅವ್ರು ಹೇಳಿದರೆ, ಪಾತ್ರ ಇಲ್ಲದೇ ಇದ್ರು ಸಹ ಅಧಿಕಾರ ಯಾವ ರೀತಿ ದುರುಪಯೋಗ ಆಗಿದೆ ಮತ್ತೆ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಿದೆ ಅನ್ನತಕ್ಕಂಥದ್ದನ್ನ ಉಲ್ಲೇಖ ಮಾಡಿ. ವಿಶೇಷವಾಗಿ ಬಿಟ್ವೀನ್ 1996 and 99 ಡ್ಯೂರಿಂಗ್ 2004 to 2005 ಸಿದ್ದರಾಮಯ್ಯನವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ರು. ಬಿಟ್ವೀನ್ 2009 to 2013 and 2019 to 2023 ಲೀಡರ್ ಆಫ್ ಅಪೋಸಿಷನ್ ಆಗಿದ್ರು. ಬಿಟ್ವೀನ್ 2013 to 2019 and 2023 ಸ್ಟಿಲ್ ಮುಖ್ಯಮಂತ್ರಿಗಳಾಗಿ ಕಂಟಿನ್ಯೂ ಆಗಿದ್ದಾರೆ. ಈ ಎಲ್ಲ ಅವಧಿನಲ್ಲಿ ಈ ಎಲ್ಲ ಪ್ರಕರಣಗಳು, ಮೈಸೂರಿನ ಮೂಡ ಪ್ರಕರಣಗಳು ನಡೆದಿರ್ತಕ್ಕಂಥದ್ದು, ಅದು ಲ್ಯಾಂಡ್ ರಿಜಿಸ್ಟ್ರೇಷನ್ಸ್ ಬಗ್ಗೆ ಆಗ್ಬೋದು, ನೋಟಿಫಿಕೇಶನ್ ಬಗ್ಗೆ ಆಗ್ಬೋದು, ಡಿನೋಟಿಫಿಕೇಶನ್ ಬಗ್ಗೆ ಆಗ್ಬೋದು, ಇದಲ್ಲದೇ DC ಮತ್ತು AC ಅವರಿಂದ ಸ್ಥಳ ಪರಿಶೀಲನೆ ಮಾಡದೇ ಅದನ್ನ ಕನ್ವರ್ಷನ್ ಆಗಿರ್ತಕ್ಕಂಥದ್ದು, ಭೂ ಮಾಲೀಕನೇ ಅಲ್ಲದೆ ಇರ್ತಕ್ಕಂಥ ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿಗೆ ರಿಜಿಸ್ಟರ್ ಮಾಡಿಕೊಟ್ಟಿರ್ತಕ್ಕಂಥದ್ದು, ಮಲ್ಲಿಕಾರ್ಜುನ ಸ್ವಾಮಿ ರಿಜಿಸ್ಟರ್ ಆದ್ಮೇಲೆ ಕನ್ವರ್ಷನ್ ಆಗಿರ್ತಕ್ಕಂಥದ್ದು, ಅದಾದ್ಮೇಲೆ ಪಾರ್ವತಮ್ಮನಿಗೆ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು, ಈ ಎಲ್ಲ ಬೆಳವಣಿಗೆಗಳು, ಈ ಎಲ್ಲ ಆಕ್ಟಿವಿಟೀಸ್ಗಳು ಸಹ ಸಿದ್ದರಾಮಯ್ಯನವರ ಬಹಳ ಪ್ರಬಲವಾಗಿ ಅಧಿಕಾರದಲ್ಲಿರುವಂತ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥದ್ದನ್ನ ಅಂತ ಹೇಳಿ ಮಾನ್ಯ ನ್ಯಾಯಾಧೀಶರು ತೀರ್ಮಾನ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಪೇಜ್ ನಂಬರ್ 4 and 5 ಅಲ್ಲಿ ಇದನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿ. ಇದಲ್ಲದೆ ಬಹಳ ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅವರು ಉಲ್ಲೇಖ ಮಾಡಿ, ಮಿಸ್ಟರ್ ಯತೀಂದ್ರ ಇಂಟ್ರೆಸ್ಟಿಂಗ್ಲಿ ಅಂಡ್ ಮೋಸ್ಟ್ ಇಂಟೆಗ್ರಿಂಗ್ಲಿ ಎಸ್ ಯತೀಂದ್ರ MLA son of Siddaramaiah and ಶ್ರೀಮತಿ ಪಾರ್ವತಿ was present during the council meeting of Muda held on 20th November 2020. Minutes of the meeting signed by commissioner and chairman of Muda. ಅಂದ್ರೆ ಸಿದ್ದರಾಮಯ್ಯನವರು ಮಗ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿದ್ದಾರೆ ಆಸ್ MLA ಆಗಿ. ಸಿದ್ದರಾಮಯ್ಯನವರು ಶ್ರೀಮತಿಯವರ ಮೀಟಿಂಗ್ ಅಲ್ಲಿ ಇದ್ರು ಅನ್ನತಕ್ಕಂಥದ್ದು ನ್ಯಾಯಾಲಯ ಉಲ್ಲೇಖ ಮಾಡಿದೆ. ಪೇಜ್ ನಂಬರ್ 21 ತಮ್ಮ ಜಡ್ಜ್ಮೆಂಟ್ ಇನ ಪೇಜ್ ನಂಬರ್ 21ರಲ್ಲಿ ಇದನ್ನು ಉಲ್ಲೇಖ ಮಾಡಿದೆ. ಹೀಗೆ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿ ಅವತ್ತು ತೀರ್ಪು ಕೊಡುವಂತ ಸಂದರ್ಭದಲ್ಲಿ ಮತ್ತೆ ಅವರು ಇನ್ನೊಂದು ಕ್ಲಿಯರ್ ಆಗಿ ಹೇಳಿದ್ದಾರೆ, ಕೆಳ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ವಿಚಾರಣೆಗೆ ತಡೆ ಕೊಡಬೇಕು ಅಂತ ಸಿದ್ದರಾಮಯ್ಯನವರ ಪರವಾಗಿ ಆರ್ಗ್ಯೂ ಮಾಡಿದಂತೆ ನ್ಯಾಯವಾದಿಗಳು ಕೇಳಿದಾಗ ನಾನು ಅದನ್ನ ತಡೆಯಾಗಿ ಕೊಟ್ಟಿದ್ದೆ, ಈಗ ಅದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ನನಗೆ ರೈಟ್ಸ್ ಇಲ್ಲ, ಅದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ಅವರು ವಿಚಾರಣೆ ಮಾಡಬಹುದು ಅಂತ ಹೇಳಿದ್ಮೇಲೆ ಕೆಳ ನ್ಯಾಯಾಲಯ ಜನಪ್ರತಿನಿಧಿಗಳ ನ್ಯಾಯಾಲಯ ಇದ್ರು ಸಹ ನೆಕ್ಸ್ಟ್ ಡೇ ತುಂಬಾ ಗಂಭೀರವಾದಂತ ಆರೋಪಗಳನ್ನ ಮಾಡಿರ್ತಕ್ಕಂಥ ಹೈಕೋರ್ಟ್ ಮಾಡಿರ್ತಕ್ಕಂಥ ಉಲ್ಲೇಖದ ಉಲ್ಲೇಖವನ್ನ ಮಾಡಿ ಇದು ವಿಚಾರಣೆಗೆ ಯೋಗ್ಯವಾಗಿರ್ತಕ್ಕಂಥ ಕೇಸ್, ಇದನ್ನ ವಿಚಾರಣೆಯನ್ನು ಎದುರಿಸಲೇಬೇಕು ಅಂತಕ್ಕಂಥದ್ದನ್ನ ಕೆಳ ನ್ಯಾಯಾಲಯದಲ್ಲೂ ಸಹ ತೀರ್ಪನ್ನ ಕೊಟ್ಟರು. ಇಷ್ಟೆಲ್ಲ ಆದ್ಮೇಲೂ ಸಹ ಇಡೀ ನಿನ್ನೆ ದಿವಸ ಸ್ನೇಹಮಯಿ ಕೃಷ್ಣ ಇದನ್ನ ತೆಗೆದುಕೊಂಡೋಗಿ ಲೋಕಾಯುಕ್ತಿಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೋದ್ರೆ ಇಡೀ ದಿನ ನೆನ್ನೆ ಲೋಕಾಯುಕ್ತ SP ಸಿಕ್ಕಿಲ್ಲ, ಕೈಗೆ ಸಿಕ್ಕಿಲ್ಲ. ವಾಟ್ಸಪ್ ನಲ್ಲಿ ಮೆಸೇಜ್ ಹಾಕಿದ್ದಾರೆ, ಟೆಕ್ಸ್ಟ್ ಮೆಸೇಜ್ ಮಾಡಿದರೆ, ಫೋನ್ ಮಾಡಿದರೆ, ರಿಸೀವ್ ಮಾಡಿದ್ದಾರೆ. ಇದು ಒಂದು ರೀತಿ ಅನುಮಾನಕ್ಕೆ ಮತ್ತೊಮ್ಮೆ ಎಡೆ ಮಾಡಿಕೊಡುತ್ತೆ. ಇಷ್ಟೆಲ್ಲ ಆದ್ಮೇಲೆ ನಿನ್ನೆ ಕ್ಯಾಬಿನೆಟ್ ದುರ್ದೈವ ಒಂದು ತೀರ್ಮಾನವನ್ನು ಮಾಡಿದೆ. ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಕೊಟ್ಟಂತ ಪತ್ರಕ್ಕೆ ರಾಜ್ಯ ಸರ್ಕಾರ ನೇರವಾಗಿ ಉತ್ತರ ಕೊಡೋದು ಬೇಡ, ಪ್ರಿನ್ಸಿಪಲ್ ಸೆಕ್ರೆಟರಿ ಅಂದ್ರೆ ಪ್ರಧಾನ ಕಾರ್ಯದರ್ಶಿಗಳು ಅವ್ರಿಗೆ ಉತ್ತರ ಕೊಡುವಂತ ಎಲ್ಲವೂ ನಮ್ಮ ಗಮನಕ್ಕೆ ತರಬೇಕು. ಮತ್ತೆ ಯಾವುದೇ ವಿಚಾರಣೆಯನ್ನ CBIನವರು ರಾಜ್ಯಕ್ಕೆ ಬಂದು ವಿಚಾರಣೆಯನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ CBIನ ದೂರ ಇಡಬೇಕು ಅನ್ನೋ ಮಟ್ಟಕ್ಕೆ ಹೊರಟಿದ್ದಾರೆ. CBI ದುರುಪಯೋಗ ಪಡಿಸ್ಕೊಳ್ಳುತ್ತೆ, ತನ್ನ ಬೇಕಾದವ್ರನ್ನ ವೆನ್ಸನ್ ಪೊಲಿಟಿಕ್ಸ್ ಮಾಡುತ್ತೆ, ತನ್ನ ಬೇಕಾದವ್ರನ್ನ ವಿಚಾರಣೆ ಮಾಡುತ್ತೆ, ಕೆಲವು ಬೇಕಾದವ್ರನ್ನ ಬಿಟ್ಬಿಡುತ್ತೆ ಅನ್ನತಕ್ಕಂಥದ್ದನ್ನ ಬೇರೆ ಬೇರೆ ಯಾವ್ಯಾವುದು ಉದಾಹರಣೆಯನ್ನ ಕೊಟ್ಟಿದೆ. ಕುಮಾರಸ್ವಾಮಿ ಅವರ ಬಗ್ಗೆ ಉದಾಹರಣೆಯನ್ನ ಕೊಟ್ಟಿದ್ರು. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟಿದ್ರ, ರಾಜೀನಾಮೆ ಕೊಡ್ಲಿ ಅಂತ ಕೇಳಿದ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಪ್ರಾಸಿಕ್ಯೂಷನ್ಸ್ಗೆ ಕೊಟ್ಟಿಲ್ಲ. ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು, ಅದು ಜಂತಕಲ್ ಮೈನಿಂಗ್ ಕೇಸ್ ಆಗ್ಬೋದು, ಬೇರೆ ಬೇರೆ ಮೈನಿಂಗ್ ಕೇಸಸ್ ಬಗ್ಗೆ ಆಗ್ಬೋದು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಅವ್ರ ಮೇಲೆ ಗವರ್ನರ್ ಪ್ರಾಸಿಕ್ಯೂಷನ್ಸ್ ಕೊಡ್ಲಿಲ್ಲ ಮತ್ತು ಅವ್ರ ಬಗ್ಗೆ ವಿಚಾರಣೆನೂ ಬರಲಿಲ್ಲ. ಆಮೇಲೆ ಬಂದಂತ ಸಂದರ್ಭದಲ್ಲಿ ಅದು ಜಂತಕಲ್ ಮೈನಿಂಗ್ ಕೇಸ್ ಆಗ್ಬೋದು, ಅವ್ರು ಬೇಲ್ ತಗೊಂಡಿದ್ದಾರೆ, ಬೇಲಲ್ಲಿ ಇದ್ದಾರೆ, ಅವ್ರಿಗೆ ಪ್ರಾಸಿಕ್ಯೂಷನ್ಸ್ ಆರ್ಡರ್ ಕೊಟ್ಟಿಲ್ಲ. ಇದನ್ನ ಸಿದ್ದರಾಮಯ್ಯ ಅರ್ಥ ಮಾಡ್ಬೇಕು. ಸುಮ್ಮನೆ ಉದಾಹರಣೆ ಯಾವ್ಯಾವುದು ಸಂಬಂಧ ಇಲ್ಲದಿರ್ತಕ್ಕಂಥ ವಿಷಯಗಳನ್ನ, ವಿಚಾರಗಳನ್ನ, ಕೇಸಸ್ಗಳನ್ನ ಉದಾಹರಣೆಯನ್ನ ಕೊಡ್ತಾರೆ. ಯಡಿಯೂರಪ್ಪನವರು ಪ್ರಾಸಿಕ್ಯೂಷನ್ ಕೊಟ್ಟಾಗ ಜಯಲಲಿತಾ ರಾಜೀನಾಮೆ ಕೊಡ್ಲಿಲ್ವಾ, ಲಲ್ಲೂ ಪ್ರಸಾದ್ ರಾಜೀನಾಮೆ ಕೊಡ್ಲಿಲ್ವಾ,
ರಾಜ್ಯದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳು, ದೇಶದಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಿಲ್ಲ, ಯಡಿಯೂರಪ್ಪ ಶೂಟ್ ರಿಸೈನ್ ಅಂತ ಹೇಳಿದಂತ ಸಿದ್ದರಾಮಯ್ಯನವರು ಇವತ್ತು ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಸಿದ್ದರಾಮಯ್ಯನವರು ಇವತ್ತು ಲೋಕಾಯುಕ್ತಕ್ಕೆ ಬೀಗ ಹಾಕಿ ತನ್ನ ಮೂಗಿನ ನೇರಕ್ಕೆ ವಿಚಾರಣೆ ಮಾಡ್ತಕ್ಕಂಥ ಆಂಟಿ ಕರಪ್ಷನ್ಸ್ ಬ್ಯೂರೋ ACB ಅನ್ನು ನೇಮಕ ಮಾಡಿಕೊಂಡು ಇವತ್ತು CBI ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಬರಬಾರದು, ರಾಜ್ಯಕ್ಕೆ ಬಂದ್ರೆ ಮತ್ತೊಮ್ಮೆ ಎಲ್ಲಿ ವಾಲ್ಮೀಕಿ ನಿಗಮದ ಕೇಸಿನಲ್ಲಿ ಅವರು ಎನ್ಕ್ವೈರಿ ಮಾಡಿದಾಗ ನಾನು ಆಸ್ ಎ ಫೈನಾನ್ಷಿಯಲ್ ಮಿನಿಸ್ಟರ್ ಆಗಿ, ಫೈನಾನ್ಷಿಯಲ್ ಇನ್ಚಾರ್ಜ್ ಆಗಿ ಎಲ್ಲಿ ನಾನು ಕುತ್ತಿಗೆಗೆ ಬರುತ್ತೋ ಅಂತ ಹೇಳಿ ಇವತ್ತು ಏನು ವೆಸ್ಟ್ ಬೆಂಗಾಲ್ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳು, ಕೇರಳ, ತಮಿಳುನಾಡು ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ತೀರ್ಮಾನದ ರೀತಿ ಕರ್ನಾಟಕ ರಾಜ್ಯದಲ್ಲೂ CBI ಯಾವುದೇ ಕಾರಣಕ್ಕೆ ಇಲ್ಲಿಗೆ ವಿಚಾರಣೆಗೆ ಬರಬಾರದು ಅನ್ನೋ ರೀತಿಯಲ್ಲಿ ಒಂದು ಕೆಟ್ಟ ತೀರ್ಮಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ತೀರ್ಮಾನ ಮಾಡಿರ್ತಕ್ಕಂಥ ಇದೊಂದು ಕೆಟ್ಟ ಸಂಪ್ರದಾಯ, ಕರ್ನಾಟಕ ರಾಜ್ಯಕ್ಕೆ ಇವರು ಹಾಕಿರ್ತಕ್ಕಂಥದ್ದು ಒಂದು ಕೆಟ್ಟ ಸಂಪ್ರದಾಯ ಅನ್ನತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಈಗಾಗಲೇ ಇವೆಲ್ಲವೂ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯರಿಗೆ ತಪ್ಪಿನ ಅರಿವಾಗಿದೆ, ಮತ್ತೆ ನನಗೆ ಇದು ಕುತ್ತಿಗೆಗೆ ಸುತ್ತಕೊಳ್ಳುತ್ತೆ ಅನ್ನತಕ್ಕಂಥದ್ದು ಅರ್ಥ ಆಗ್ತಾ ಇದೆ ಸಿದ್ದರಾಮಯ್ಯರಿಗೆ. ಆ ದೃಷ್ಟಿಯಿಂದ CBI ರಾಜ್ಯಕ್ಕೆ ಬರಬಾರದು ಅನ್ನತಕ್ಕಂಥದ್ದನ್ನ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸುತ್ತೆ. ಮತ್ತೆ ಸಿದ್ದರಾಮಯ್ಯನವರು ಈಗಾಗಲೇ ಅದು ಮೂಡಾ ಕೇಸಿನ ಬಗ್ಗೆ ಒಂದು, ಎರಡನೇದು ವಾಲ್ಮೀಕಿ ನಿಗಮದ ಕೇಸ್ನಲ್ಲಿ ಈಗಾಗಲೇ CBI ಮೊನ್ನೆ ಕೋರ್ಟ್ ನಲ್ಲಿ ಕ್ಲಿಯರ್ ಆಗಿ ವಾದವನ್ನ ಮಂಡಿಸಿದರೆ ನಮ್ಗೆ ವಿಚಾರಣೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನತಕ್ಕಂಥದ್ದು, ಅದು ಸಹ ಸಿದ್ದರಾಮಯ್ಯನವರ ಕುತ್ತಿಗೆಗೆ ಸುತ್ತಕೊಳ್ಳುತ್ತೆ. ಈ ವಿಚಾರಣೆ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ಮತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಎರಡನ್ನೂ ಗಡಿನಲ್ಲಿ ಇಟ್ಕೊಂಡು ತಾವು ರಾಜೀನಾಮೆ ಕೊಟ್ಟು ಎನ್ಕ್ವೈರಿಯನ್ನ ಫೇಸ್ ಮಾಡಬೇಕು ಅನ್ನತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ ಆಗಿದೆ. ಆ ನಿಟ್ಟಿನಲ್ಲಿ ನೀವು ಲೋಕಾಯುಕ್ತಕ್ಕೆ ಬೀಗ ಹಾಕಿ ACBನ ನೇಮಿಸಿಕೊಂಡಿದ್ರಲ್ಲ, ಆ ರೀತಿ ಅಲ್ಲ, ನೀವು ರಾಜೀನಾಮೆ ಕೊಡ್ಲೇಬೇಕು. ಮತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ವಿಚಾರವನ್ನು ಮಾನ್ಯವನ್ನ ಮಾಡಬೇಕು. ನೀವು ಲೋಕಾಯುಕ್ತದ ಮುಂದೆ ನೀವು ವಿಚಾರಣೆ ಹಾಜರಾಗುವಂತ ಸಂದರ್ಭದಲ್ಲಿ ನೀವು ಮಾಜಿ ಮುಖ್ಯಮಂತ್ರಿಗಳಾಗಿ ವಿಚಾರಣೆಗೆ ಹಾಜರಾಗಬೇಕು ಅನ್ನತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ ಇದೆ. ಇದ್ರ ಜೊತೆಯಲ್ಲಿ ಈ ನಿನ್ನೆಯಿಂದ SP ಅವರು ಸ್ನೇಹಮಯಿ ಕೃಷ್ಣನಿಗೆ ಸಿಗದೇ ಇರ್ತಕ್ಕಂಥದ್ದು ಇದುವರೆಗೂ ಆಸ್ ಅಂಡ್ ಟುಡೇ ಇವತ್ತಿನವರೆಗೂ ನನಗೆ ಗೊತ್ತಿಲ್ಲ, ಈಗೇನಾದ್ರು FIR ಹಾಕಿದಾರ ಮಾಧ್ಯಮದಲ್ಲಿ ಗೊತ್ತಿದೆಯೋ ಗೊತ್ತಿಲ್ಲ, ಇದುವರೆಗೂ FIR ಹಾಕಿ ಅವ್ರ ಮೇಲೆ FIR ಹಾಕಿಲ್ದೇ ಇರೋದು ನೋಡ್ತಾ ಇದ್ರೆ ಈ ಲೋಕಾಯುಕ್ತ, ಮೈಸೂರಿನ ಲೋಕಾಯುಕ್ತನ ಎಷ್ಟು ಮಟ್ಟಿಗೆ ವಿಚಾರಣೆ ಮಾಡ್ತಾರೆ ಅಂತಕ್ಕಂಥ ಅನುಮಾನ ಇದೆ. ಇದನ್ನ ಒಂದು ಕಡೆ CBIಗೆ ಈ ಕೇಸು ಕೊಡಬೇಕು ಅನ್ನತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ ಇರ್ತದೆ. ಆ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಈ ತಕ್ಷಣನೇ ರಾಜೀನಾಮೆಯನ್ನ ಕೊಡಬೇಕು, ವಿಚಾರಣೆನ ಎದುರಿಸಬೇಕು ಅನ್ನತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಒತ್ತಾಯ ಮಾಡ್ತಾರೆ. ಅವ್ರು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಈಗ ಇದ್ರದ್ದು ಕಾನೂನಾತ್ಮಕವಾಗೂ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ. ರಾಜೀನಾಮೆ ಕೊಡ್ಲಿಲ್ಲ ಮುಂದೆ ಇದಕ್ಕೆ ನಾವು ಕೋರ್ಸ್ ಆಫ್ ಆಕ್ಷನ್ ಏನು ಅನ್ನೋಂಥದ್ದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡ್ತೀವಿ. ಈಗಾಗಲೇ ರಾಜ್ಯದ ನಾಯಕರು ನಿನ್ನೆ ಕೂತ್ಕೊಂಡು ತೀರ್ಮಾನ ಮಾಡಿದರೆ ನಮ್ಮ ಹೋರಾಟವನ್ನ ರಾಜ್ಯಾದ್ಯಂತ ತೀವ್ರಗೊಳಿಸ್ತೀವಿ ಮತ್ತು ಈ ಹೋರಾಟವನ್ನ ದೆಹಲಿಗೂ ನಾವು ತೆಗೆದುಕೊಂಡು ಹೋಗ್ತೀವಿ. ಯಾಕೆಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ, ಫೋನಲ್ಲಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಬಂದಿದೆ. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಟ್ಕೊಂಡು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಟ್ರೆ ನಮಗೆ ಕಪ್ಪ ಕಾಣಿಕೆ ತಲುಪಲ್ಲ ಅನ್ನತಕ್ಕಂಥದ್ದು ಕಾಂಗ್ರೆಸ್ಸಿನ ಒಳಬೇಗುದಿನೂ ಇದೆ. ಆದ್ರೆ ನಾವು ಬಿಡಲ್ಲ, ಇದನ್ನ ದೆಹಲಿ ಮಟ್ಟದಲ್ಲೂ ಹೋರಾಟ ಮಾಡ್ತೀವಿ, ರಾಜ್ಯಾದ್ಯಂತಲೂ ಸಹ ಈ ಪ್ರಕರಣವನ್ನ ಜನತೆ ಮಧ್ಯದಲ್ಲಿ ನಾವು ತೆಗೆದುಕೊಂಡು. ಅವರು ಸಂವಿಧಾನದ ಬುಕ್ನ ಕೈಲಿ ಹಿಡ್ಕೊಂಡು ಓಡಾಡ್ತಾರೆ, ಸಂವಿಧಾನಕ್ಕೂ ಗೌರವ ಕೊಡಲ್ಲ, ನ್ಯಾಯಾಂಗಕ್ಕೂ ಗೌರವ ಕೊಡಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಗೌರವ ಕೊಡಲ್ಲ. ಇದೇ ಕಾಂಗ್ರೆಸ್ ಸರ್ವಾಧಿಕಾರ. ಥ್ಯಾಂಕ್ ಯು ಸರ್.